ಶಾಲೆಗೆ ಹೋಗೋದಕ್ಕೆ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲ. ಬಾಲಕನೊಬ್ಬ ಕುದುರೆಯನ್ನು ಏರಿ ಶಾಲೆಗೆ ಹೋಗ್ತಾನೆ. ಸಮರ್ಪಕ ಬಸ್ ಇಲ್ಲದ ಕಾರಣ ಕುದುರೆಯನ್ನು ಏರಿದ್ದಾನೆ ಬಾಲಕ. ಇದು ಮಹಾರಾಷ್ಟ್ರ ಸೊಲ್ಲಾಪುರ ಜಿಲ್ಲೆಯ ಬಾರ್ಶಿ ತಾಲೂಕಿನಲ್ಲಿ ನಡೆದಂತಹ ಘಟನೆ. ಅಜ್ಜನಿಂದ ಕುದುರೆಯನ್ನು ಪಡೆದು ನಿತ್ಯ ಶಾಲೆಗೆ ಕುದುರೆ ಮೇಲೆ ಹೋಗ್ತಾನಂತೆ ಹುಡುಗ. ಆದರ್ಶ ಸಾಳುಂಕೆ ಅಂತ 9 ವರ್ಷ ಕುದುರೆ ಏರಿ ಸ್ಕೂಲ್ ಹೋಗ್ತಾನೆ. ಇಡೀ ಪಟ್ಟಣದ ಗಮನವನ್ನು ಸೆಳೆದಿದ್ದಾನೆ ಆದರ್ಶ್ ಹಾಗೂ ಆತನ ಕುದುರೆ. ಯಾಕೆಂದರೆ ಸ್ಕೂಲ್ಗೆ ಹೋಗೋದಕ್ಕೆ ಬಸ್ ಇಲ್ಲ, ಸ್ಕೂಲ್ಗೆ ಹೋಗಲೇಬೇಕು, ಬೇರೆ ಏನು ಮಾಡಬೇಕು ನೋಡಿ. ಪ್ರತಿನಿತ್ಯ ಕುದುರೆಯನ್ನು ಏರಿ ಆತ ಸ್ಕೂಲ್ಗೆ ಹೋಗ್ತಕ್ಕಂಥ. ಈ ಥರ ಬಸ್ ಫೆಸಿಲಿಟಿ ಇಲ್ಲದೆ ಇರೋದು ನಮ್ಮ ರಾಜ್ಯದಲ್ಲೂ ತುಂಬ ಇದೆ. ಬಟ್ ಆ ಹುಡುಗ ಪಾಪ ಪ್ರತಿದಿನ ಕುದುರೆನಲ್ಲೇ ಸ್ಕೂಲ್ಗೆ ಹೋಗ್ತಾರಂತೆ. ಇದು ನಮ್ಮ ವ್ಯವಸ್ಥೆಯನ್ನು ಅಣಕಿಸುವ ರೀತಿಯೂ ಹೌದು, ವಾಸ್ತವಾಂಶನೂ ಹೌದು. ಇನ್ನೇನು ಮಾಡಬೇಕು ಆ ಹುಡುಗ ಪಾಪ, ಬೇರೆ ದಾರಿ ಇಲ್ಲ. ಹಾಗಾಗಿ ಇವಾಗ ಹಾಗೆ ನೋಡೋಕೆ ಹೋದರೆ ಪಾಶ್ ಊರೇನೆ, ಬಸ್ ಇಲ್ಲ, ಅವ್ರೂರಿಂದ ಬಸ್ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚೇತನ್ ಅವರಿಂದ ಪಡ್ಕೊಳ್ಳೋಣ. ಚೇತನ್, ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಇದು ನಿಜಕ್ಕೂ ಕೂಡ. ಕನಿಷ್ಠ ಒಂದು ಬಸ್ ಫೆಸಿಲಿಟಿ ಕೂಡ ಇಲ್ಲದೆ ಇರತಕ್ಕಂಥ ಸಂದರ್ಭನ ಅಂತ. ಖಂಡಿತವಾಗಿಯೂ ಅರವಿಂದ್, ಏನು ಮಹಾರಾಷ್ಟ್ರದ ಕೆಲವೊಂದು ಪ್ರದೇಶಗಳಲ್ಲಿ ಇನ್ನೂ ಕೂಡ ಸಾಕಷ್ಟು ಬಸ್ಸಿನ ಕೊರತೆ ಇರುವಂಥದ್ದು. ಹೀಗಾಗಿ ಶಾಲೆಗೆ ತಡವಾಗುತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಏನು ಬಾಲಕ ಆದರ್ಶ ಸಾಳುಂಕೆ ಅನ್ನೋ ಬಾಲಕ ನಿತ್ಯ ಶಾಲೆಗೆ ಕುದುರೆ ಕರೆದುಕೊಂಡು ಹೋಗ್ತಿರುವಂತದ್ದು. ಅದ್ರ ಜೊತೆಗೆ ಏನು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ತಾಲೂಕಿನ ವ್ಯಾರಾಗ್ ಪಟ್ಟಣದ ಏನು ಹೊರಭಾಗದಲ್ಲಿ ಇವಾಗ ಮನೆ ಇರುತ್ತೆ. ಈ ಮನೆಯಿಂದ ಶಾಲೆಗೆ ದಿನನಿತ್ಯ ಬಸ್ಗೆ ಹೋಗೋದು ತೊಂದರೆ ಆಗೋ ನಿಟ್ಟಿನಲ್ಲಿ ಈತ ಅವರ ಅಜ್ಜ ಸಾಕಿರುವ 7 ಕುದುರೆಗಳಿದೆ ಅವರ ಅಜ್ಜನ ಬಳಿ. ಆ ಕುದುರೆಯನ್ನ ಒಂದು ಕುದುರೆಯನ್ನ ಈತ ದಿನನಿತ್ಯ ಶಾಲೆಗೆ ತೆಗೆದುಕೊಂಡು ಹೋಗ್ತಾ. ಹೀಗಾಗಿ ಒಂದು ರೀತಿಯಾದಂತ ಏನು ಆ ಗ್ರಾಮದ ಜನರನ್ನ ಈತ ಗಮನ ಸೆಳೆದಿರುವಂತ. ಹೀಗಾಗಿ ಸಾಕಷ್ಟು ಒಂದು ರೀತಿಯಾದಂತ ಬಸ್ ಸಮಸ್ಯೆ ಮಹಾರಾಷ್ಟ್ರದ, ಅದರಲ್ಲೂ ಕೂಡ ಸೊಲ್ಲಾಪುರ ಏನು ಗಡಿ ಭಾಗ ಇದೆ, ಗಡಿ ಭಾಗದಲ್ಲಿ ಸಾಕಷ್ಟು ಬಸ್ ಸಮಸ್ಯೆ ಇರುವಂತದ್ದು. ಹೀಗಾಗಿ ಈ ಯುವಕ ಈಗ ಎಲ್ಲರ ಗಮನ ಸೆಳೆದಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಚೇತನ್. ಆ ಭಾಗದ ಜನಪ್ರತಿನಿಧಿಗಳು ನೋಡಬೇಕು.